ಆಗೋ ಜಂಗ ನೋಡಿದ್ವಿ. ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ರಾ, ಚೆನ್ನಾಗಿದ್ರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವ್ಯೂಸ್ ಕಡಿಮೆ ಆಗ್ತಿದೆ, ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೇ ಚಾನಲ್ ಗ್ರೋತ್ ಆಗೋದಕ್ಕೆ ಸಾಧ್ಯ. ಸಬ್ಸ್ಕ್ರೈಬರ ಇದ್ದೀರಾ ಬಟ್ ವ್ಯೂಸ್ ಆಗ್ತಿಲ್ಲ. ಸಬ್ಸ್ಕ್ರೈಬರ್ ಇರೋರು ವೀಡಿಯೋಸ್ ನೋಡ್ತಿಲ್ಲ. ಪ್ಲೀಸ್ ಏನಾದರೂ ತಪ್ಪಿದರೆ ಹೇಳಿ, ಸರಿ ಮಾಡ್ಕೋತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಸಾಟರ್ಡೆ, ಯುಗಾದಿ ಹಬ್ಬದ ಇಂದಿನ ದಿನ. ಸ್ವಲ್ಪ ಬಟ್ಟೆ ತೊಗೊಬರೋಣ ಅಂತ ಹೋಗಿದ್ವಿ. ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ತೊಗೊಳ್ಳೇಬೇಕಲ್ಲ. ನಾನು ಒಂದು ಜೊತೆ ತೊಗೊಂಡೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸ್ಲಿಲ್ಲ ಅಂತ ಇವತ್ತೊಂದು ಜೊತೆ ಬಟ್ಟೆ ಕೊಡಿಸಿದ್ರು ಪಾಪುಗೆ ಮತ್ತು ಅವಳಿಗೆ. ನೆಕ್ಸ್ಟ್ ಮಂತ್ ಅವಳದು ಬರ್ಡೇ ಇದೆ, ಅದಕ್ಕೋಸ್ಕರ ಸ್ವಲ್ಪ ಸಿಂಪಲ್ಲಾಗಿರೋದೇ ತೊಗೊಂಡ್ವಿ. ಏನು ಬಟ್ಟೆ ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಒಂದು ಬ್ಲೂ ಕಲರ್ ಶರ್ಟ್, ಇದು ಅವನಿಗೆ ತೊಗೊಂಡಿದ್ದು. ಓನ್ಲಿ ಶರ್ಟ್ ಮಾತ್ರ ತೊಗೊಂಡೆ, ಅಂದರೆ ನ್ಯೂ ಪ್ಯಾಟ್ರನ್ ಇದೆ ಇದು. ಕಾಲರು ಫುಲ್ ಕಾಲರ್ ಬರುತ್ತೆ, ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ಶರ್ಟ್ ತೊಗೊಂಡೆ. ಇದು ಶರ್ಟ್, ಇದು ಅವನದು. ಇದು ಅವಳಿಗೆ ಮಿಡ್ಡಿ, ವೈಟ್ ಕಲರ್ ಮಿಡ್ಡಿ, ಅಂದರೆ ವೈಟ್ ಇಲ್ಲ, ಪ್ಯೂರ್ ವೈಟ್ ಇಲ್ಲ, ಆಫ್ ವೈಟ್ ಇದೆ. ಇದು ಟಾಪ್ ತುಂಬ ಚೆನ್ನಾಗಿದೆ, ಡೀಸೆಂಟಾಗಿ ಅಫಿಷಿಯಲ್ ಆಗಿದೆ. ನನಗೆ ಇಷ್ಟ ಆಯ್ತು ಇದು ಬಟ್ಟೆ. ಸುಮಾರು ಕಲೆಕ್ಷನ್ಸ್ಗಳಿತ್ತು. ಪ್ಲಾಜಾ ಪ್ಯಾಂಟರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಬರ್ಡೇಗೆ ಸ್ವಲ್ಪ ಗ್ರ್ಯಾಂಡಾಗಿರೋದು ತೊಗೊಳ್ಳೋಣ ಅಂತ ಇವಾಗ ಇದನ್ನು ತೊಗೊಂಡೆ. ಇದು ನಂದು ಬ್ಲೂ ಕಲರ್ ಪ್ಯಾಂಟ್. ಇದು ಪ್ಯಾಂಟ್ರನ್ ಬಂದು ಆಲಿಯಾ ಕಟ್ ಡ್ರೆಸ್. ಆಲ್ರೆಡಿ ನನ್ನ ಹತ್ರ ಬಂದಿದೆ, ಅದು ಸಿಲ್ಕ್ ಮೆಟೀರಿಯಲ್ಲು. ಇದು ಸ್ವಲ್ಪ ರಯಾನ್ ಮಿಕ್ಸ್ ಮೆಟೀರಿಯಲು. ಬಟ್ಟೆ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ನಾನು ಇಲ್ಲೇ ಲೋಕಲ್ ಶಾಪಲ್ಲಿ ಬೈ ಮಾಡಿದ್ದು. ಮೆಟೀರಿಯಲ್ ಎಲ್ಲ ಮಕ್ಳಿಗೂ ಕೂಡ ಅಷ್ಟೇ ಬಟ್ಟೆಗಳು ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತು. ಅದಕ್ಕೆ ಅಲ್ಲೇ ಹೋಗಿ ಒಂದು 2-3 ಸರಿಯಿಂದ ಅಲ್ಲೇ ಬೈ ಮಾಡ್ತಿದ್ದೀನಿ. ಇದು ಸಂಡೇ ಯುಗಾದಿ ಹಬ್ಬದ ವ್ಲಾಗ್. ಸಾರಿ ಲೇಟಾಗಿ ಅಪ್ಲೋಡ್ ಆಗಿದ್ದರೆ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಎಲ್ಲರೂ ಬೇವು ಬೆಲ್ಲ ತಿಂದಿದ್ರ ಅಂತ ಅನ್ಕೋತೀನಿ. ಜೀವನದಲ್ಲಿ ದುಃಖ ಸುಖ ಎರಡೂ ಉಂಟು. ಬರೀ ದುಃಖದಲ್ಲಿ ಜೀವನ ಮಾಡೋಕ್ಕಾಗಲ್ಲ, ಸುಖದಲ್ಲೇ ಜೀವನ ಮಾಡೋಕ್ಕಾಗಲ್ಲ. ಎರಡೂ ಇದ್ರೇ ಜೀವನಕ್ಕೆ ಒಂದು ಅರ್ಥ. ಎಲ್ಲರಿಗೂ ಯುಗಾದಿ ಹಬ್ಬ ಹೊಸದನ್ನು ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತೀನಿ. ನಂದು ಪೂಜೆ ಎಲ್ಲ ಆಯಿತು, ಸ್ನಾನ ಎಲ್ಲ ಆಯಿತು. ಇವನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಸ್ನಾನ, ಹಬ್ಬಿನ ಜನ ಸ್ನಾನ ಮಾಡಿದ್ರೇ ಯುಗಾದಿ ಹಬ್ಬ ಕಂಪ್ಲೀಟ್ ಅಂತ ಹೇಳ್ತಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿದೆ. ಇವಾಗ ಇವನಿಗೆ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ಬಿಸಿಲಲ್ಲಿ ನಿಂತು ಸ್ನಾನ ಮಾಡಿಸೋಣ ಅಂತ ಎಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷ ಅಂದರೆ ಜನವರಿ 25 ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ನಮ್ಮ ಇದರಲ್ಲಿ ಯುಗಾದಿ ಹಬ್ಬ ಹೊಸ ಚಿಗುರು, ಹೊಸತನ, ಹೊಸ ಪೈರು, ಹೊಸ ಬೆಳೆಯೊಂದಿಗೆ ಯುಗಾದಿ ಹಬ್ಬದ ದಿನವೇ ನಾವು ಹೊಸ ವರ್ಷ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅವನದು ಕೂಡ ಸ್ನಾನ ಆಯಿತು. ತುಂಬ ಹೊತ್ತು ಎಣ್ಣೆ ಹಾಕಿ ತುಂಬ ಹೊತ್ತು ಬಿಟ್ಬಿಟ್ಟಿದ್ದೆ, ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ಬಿಟ್ಟಿದ್ದೆ. ಅವನಿಗೂ ತಲೆಗೆಲ್ಲ ನೀಟಾಗಿ ಸ್ನಾನ ಮಾಡಿಸಿ ಅವನಿಗೂ ಕೂಡ ಟಿಫನ್ನ ತಿನ್ನಿಸಿ ರೆಡಿ ಮಾಡಿದ್ದೀನಿ. ಚಡ್ಡಿ ಬೇರೆದು, ಶರ್ಟ್ ಮಾತ್ರ ಹೊಸದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ರಾಯಲ್ ಬ್ಲೂ ಅಂದರೆ ನೆವಿ ಬ್ಲೂ ಅದೆಲ್ಲ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಅಮ್ಮ ಮನೆ. ಅಮ್ಮ ಅಡುಗೆ ಎಲ್ಲ ಮಾಡ್ಕೊತಿದ್ದಾರೆ. ನಾನು ಅಮ್ಮ ಮನೆ ಇದ್ದೀನಿ, ಮಗಳು ಊರಲ್ಲಿದ್ದಾಳೆ. ನಂಗೆ ಒಬ್ಬಳೇ ಪಾಪನ ನೋಡ್ಕೊಳಕ್ಕಾಗಲ್ಲ ಅಂತ ಅಮ್ಮ ಮನೆಗೆ ಇದ್ದೆ. ಅಮ್ಮ ಪೂಜೆ ಎಲ್ಲ ಮಾಡ್ಕೊಂಡಿದ್ರು. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡ್ಕೊಂಡಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊತಾರೆ ಅಮ್ಮ. ಪೂಜೆ ಎಲ್ಲ ಮಾಡಿಕೊಂಡು ಅಮ್ಮ ಅಡುಗೆ ಮಾಡ್ತೀನಿ ಅಂತ ಎಲ್ಲ ಮಾಡ್ಕೊತಾಯಿದ್ರು. ನಾನೇನು ಮಾಡಿಲ್ಲ. ಹಬ್ಬ ಅಂದಮೇಲೆ ಒಬ್ಬಟ್ಟಿಲ್ಲದೆ ಇನ್ಕಂಪ್ಲೀಟ್ ಆಗುತ್ತೆ. ಒಬ್ಬಟ್ಟು ಮಾಡ್ತೀನಿ ಅಂತಾಯಿದ್ರು. ನಾವು ಯಾರು ತಿನ್ನಲ್ಲ, ಆದರೂ ಹಬ್ಬದ ಒಂದು ವಾತಾವರಣ ಇರಲಿ, ಒಂದು 10 ಮಾಡ್ತೀನಿ ಅಂತ ಅಮ್ಮ ಒಬ್ಬಟ್ಟಿಗೆ ಬೇಳೆ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು. ನಾನು ಸ್ವೀಟ್ ತಿನ್ನಲ್ಲ, ಒಂದೇ ಒಂದು 1/4 ಭಾಗ ತಿಂದೆ. ತುಂಬ ಚೆನ್ನಾಗಿತ್ತು. ನನಗೆ ಇದನ್ನು ಮಾಡ್ಕೊಳಕ್ಕೆ ಬರಲ್ಲ, ಉಂಡೆ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ತಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಚಿಕ್ಕದಾಗಿ ತಟ್ಕೊಳ್ಳೋದು ಇಷ್ಟ ಆಗಲ್ಲ, ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ತಟ್ಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಒಬ್ಬಟ್ಟು ಅಷ್ಟೇ ನೀಟಾಗಿ, ಅಂದರೆ ಸ್ವೀಟು ಎಲ್ಲ ಮೈದಾ ಎಲ್ಲನೂ ಕರೆಕ್ಟ್
ಸಾಫ್ಟಾಗಿತ್ತು, ತುಂಬಾ ಚೆನ್ನಾಗಾಗಿತ್ತು ಕೂಡ. ಸಿಂಪಲಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ, ತೀರಾ ಲಾಂಗಾಗಿ ಏನು ಅಪ್ಲೋಡ್ ಮಾಡ್ತಿಲ್ಲ. ಅಂದರೆ ಹಬ್ಬದ ದಿನ ಏನೇನು ಅಡುಗೆ ಮಾಡಿದ್ವಿ, ಹಬ್ಬದ ದಿನ ಹೇಗಿತ್ತು ಮತ್ತು ಹೊಸ್ತಡ್ಕ ದಿನ ಹೇಗಿತ್ತು ಅಂತ ಎರಡೂ ಕೊಲ್ಯಾಬ್ ಮಾಡಿದ್ದೀನಿ ಅಷ್ಟೇ. ಒಬ್ಬಟ್ಟು ಈ ಥರದ್ದನ್ನು ಇಲ್ಲ ಬಟರ್ ಪೇಪರ್ ಯೂಸ್ ಮಾಡ್ಬೋದು, ಇಲ್ಲ ಆಯಿಲ್ ಪೇಪರ್ ಇರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಪ್ಲಾಸ್ಟಿಕ್ ಕವರ್ ಕೂಡ ನೀವು ಯೂಸ್ ಮಾಡ್ಬೋದು. ನೋಡ್ತಿದ್ರೆ ಅನಿಸುತ್ತೆ ನಾನು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಉಂಡೆ ಇಟ್ಕೊಂಡು ಸುಮ್ಮನೆ ಕೈಯ ಮೇಲೆ ಹಿಂಗೆ ತಟ್ಕೊಳ್ಳೋದಕ್ಕಿಂತ ಈ ರೀತಿ ಕವರ್ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ಆರಾಮಾಗಿ ಒಬ್ಬಟ್ಟು ಬರುತ್ತೆ. ಯಾವುದು ಕಿತ್ತೋಗೋದು ಮಾಡೋದು ಆ ರೀತಿ ಯಾವುದೂ ಕೂಡ ಆಗಲ್ಲ. ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಈ ಸರಿ ಸ್ವಲ್ಪ ಜಾಸ್ತಿನೇ ಥರ ಮಾಡ್ಕೊಂಡಿದ್ವಿ. ಅಮ್ಮ ಬರೀ ಅನ್ನ ಸಾರು ಮತ್ತು ಕಾಳುಗೊಜ್ಜು ಒಬ್ಬಟ್ಟು ಅದೆಲ್ಲ ಏನೂ ಮಾಡ್ಕೊತಾ ಇರಲಿಲ್ಲ. ಈ ಸರಿ ನಾವು ಹುಡುಗರು ಎಲ್ಲರೂ ಇದ್ರಲ್ಲ ಅಂತ ಒಬ್ಬಟ್ಟು ಮಾಡ್ಕೊತಾಯಿದ್ರು. ಏನೇನು ಅಡುಗೆ ಮಾಡಿದ್ದೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಫಸ್ಟು ಹೆಸರು ಬೇಳೆ, ಅದಾದಮೇಲೆ ಒಬ್ಬಟ್ಟು ಮಾಡ್ಕೊಂಡಿದ್ರು. ಒಂದು 10 ಒಬ್ಬಟ್ಟೇನೋ ಮಾಡ್ಕೊಂಡಿದ್ವಿ. ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಮತ್ತು ಬೆಳಿಗ್ಗೆನೇ ಅಮ್ಮ ಒಬ್ಬಟ್ಟಿನ ಸಾಂಬಾರು ಕೂಡ ಮಾಡಿಬಿಟ್ಟಿದ್ರು. ಅಡುಗೆ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿದೋಗಿತ್ತು. ಒಬ್ಬಟ್ಟಿನ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಇದು ಕಾಳುಗೊಜ್ಜು. ನಾನೇ ಕಾಳುಗೊಜ್ಜು ಮಾಡೋದು, ಇಲ್ಲಾಂದರೂ ಅಷ್ಟೇ ಎಲ್ಲಾದರೂ ಅಷ್ಟೇ. ನಾನು ತುಂಬ ಚೆನ್ನಾಗಾಗುತ್ತೆ ಕಾಳುಗೊಜ್ಜು, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕಾಳುಗೊಜ್ಜನ್ನ. ಇದಿಷ್ಟು ಊಟದ ಮೆನ್ಯೂ. ಒಬ್ಬಟ್ಟು ತೋರ್ಸೋದು ಪ್ಲೇಟಲ್ಲಿಲ್ಲ, ಅದು ತಿಂದಿದ್ರು ಮುಂಚೆನೇ. ಹೆಸರುಬೇಳೆ ಮತ್ತು ಕಾಳುಗೊಜ್ಜು, ಹಪ್ಪಳ, ಅನ್ನ ಮತ್ತು ಒಬ್ಬಟ್ಟಿನ ಸಾರು, ಇಷ್ಟು ಹಬ್ಬದ ಊಟ. ಮನೆಯವರು ಕೂಡ ನಮ್ಮ ಮನೇಲಿ ಪೂಜೆ ಮುಗಿಸ್ಕೊಂಡು ಮತ್ತು ಏನೋ ಸ್ವಲ್ಪ ಬೇರೆ ಕೆಲಸ ಇತ್ತಂತೆ, ಅದನ್ನೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಬಂದಿದ್ದರು. ತುಂಬ ಚೆನ್ನಾಗಿದೆ ಕಾಳುಗೊಜ್ಜು ಎಕ್ಸ್ಪೆಷಲಿ ಅಂತ ಹೇಳ್ತಾಯಿದ್ರು. ಊಟ ಮುಗಿಸ್ಕೊಂಡು ಆಮೇಲೆ ನಮ್ಮನೆದಾಗೆ ಹೋಗ್ಬಿಟ್ಟು ಬರೋಣ, ಒಂದು ಸ್ವಲ್ಪ ಹೊತ್ತು ಕೈ ಮುಗಿದು ಬರೋಣ ಅಂತ ನಮ್ಮನೆ ಹತ್ರ ಬಂದೆ. ಪೂಜೆ ಎಲ್ಲ ಮಾಡ್ಕೊಂಡಿದ್ರು. ಅವರು ಎಣ್ಣೆ ಸ್ನಾನ ಮಾಡಿ ತೋರಣ ಎಲ್ಲ ಕಟ್ಟಿ ದೇವರಿಗೆಲ್ಲ ಹೂವು ಹಾಕಿ ಪೂಜೆ ಮಾಡ್ಕೊಂಡಿದ್ರು. ನಾನು ಸಾಯಂಕಾಲ ಬಂದಿದ್ದರಿಂದ ಬಾಗಿಲಿಗೆಲ್ಲ ನೀರು ಹಾಕಿ ದೀಪ ಅಂಟಿಸ್ಕೊಂಡೆ ಅಷ್ಟೇ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಯುಗಾದಿ ಹಬ್ಬದ ಪುಟ್ಟ ವಿಡಿಯೋ, ಮುಗೀತು. ನಾನು ಇದು ಹೊಸ್ದಡ್ಕು ಅಂದರೆ ಮಂಗಳವಾರದ ವೀಡಿಯೋನು. ಸೋಮವಾರ ಆಗಿದ್ದರಿಂದ ಏನು ಮಾಡೋಂಗಿರಲಿಲ್ಲ ನಾನ್ ವೆಜ್ಜು. ಮಂಗಳವಾರ ಎಲ್ಲರ ಮನೆಯೂ ಹೊಸ್ದಡ್ಕು. ಏನೇನು ರೆಸಿಪಿ ಮಾಡಿದ್ವಿ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಆವತ್ತಿನ ದಿನ ಡೇ ಏನು ನಾನು ಇಲ್ಲಿ ತೋರಿಸಿಲ್ಲ. ಬಿರಿಯಾನಿ ಮಾಡಿದ್ದೆ ಬೆಳಗ್ಗೆ ಟಿಫನ್ನಿಗೆ. ಚಿಕನ್ ಬಿರಿಯಾನಿ ಮಾಡಿದ್ದೆ. ಸ್ವಲ್ಪ ತೊಗೊಂಬಂದಿದ್ರು, ಅದರಲ್ಲಿ ಹಾಫು ಚಿಕನ್ ಬಿರಿಯಾನಿ ಮಾಡಿ ಇನ್ನೊಂದು ಸ್ವಲ್ಪ ಕಬಾಬ್ ಮಾಡಿದ್ದೆ. ಬಿರಿಯಾನಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಈ ಸರಿ. ಸ್ವಲ್ಪ ಡಿಫ್ರೆಂಟಾಗಿ ಮೆಂತ್ಯ ಸೊಪ್ಪು ಅದೆಲ್ಲ ಹಾಕಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಬಿರಿಯಾನಿ. ಹಾಗೆ ಸ್ವಲ್ಪ ಕಬಾಬ್ ಮಾಡಿದ್ದೆ. ಸ್ವಲ್ಪ ವೆರೈಟಿಯಾಗಿ ಸ್ವಲ್ಪನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಮಟನ್ ಸಾಂಬಾರು ಕೂಡ ಅಮ್ಮ ಮಾಡಿದರು. ಅಮ್ಮ ಮಸಾಲೆ ರುಬ್ಕೊಟ್ಟಿದ್ರು, ನಾನು ಒಗ್ಗರಣೆ ಹಾಕಿದ್ದೆ. ಮಟನ್ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಳೆ ಮಟನ್ ಇತ್ತು ಅನಿಸುತ್ತೆ. ಮಟನು ಕೂಡ ಚೆನ್ನಾಗಿ ಬಂದಿತ್ತು, ಸಾಂಬಾರು ಕೂಡ ಅಷ್ಟೇ ತುಂಬ ಚೆನ್ನಾಗಾಗಿತ್ತು. ಎಲ್ಲರ ಮನೆಯೂ ಹೊಸ್ದಡ್ಕ ದಿನ ಎಲ್ಲರ ಮನೆಯೂ ನಾನ್ ವೆಜ್ ಮಾಡ್ತಿರ್ತಾರೆ, ಯಾರ ಮನೆಯೂ ಮಿಸ್ಸೇ ಇಲ್ಲ. ಅನ್ನ, ಸಾಂಬಾರು, ಮುದ್ದೆ ಮತ್ತು ಬಿರಿಯಾನಿ, ಕಬಾಬು, ಇಷ್ಟು ನಾವು ಹೊಸ್ದಡ್ಕೆಗೆ ಮಾಡ್ಕೊಂಡಿದ್ದು. ಎಲ್ಲರ ಮನೆಯೂ ಹೊಸ್ದಡ್ಕು ಅಂದರೆ ಎಲ್ಲರ ಮನೆಯೂ ನಾನ್ ವೆಜ್ಜೇ ಇರುತ್ತೆ, ಏನೂ ಇಲ್ಲ. ಅನ್ನ, ಸಾಂಬಾರು, ಮುದ್ದೆ ಮತ್ತು ಅನ್ನ, ಬಿರಿಯಾನಿ, ಕಬಾಬ್ ಇಷ್ಟು ಮಾಡ್ಕೊಂಡಿದ್ವಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ. ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.